Dear students, let us to continue the remaining questions. So the question ಏನಿದೆ ನೋಡಿ, length of a hollow tube is 5 meter. Just ನೋಡಿ, ಇಲ್ಲಿ ಒಂದು ಟ್ಯೂಬ್ ಇದೆ. ಇದು ಎಂತ ಟ್ಯೂಬ್ ಅಂದ್ರೆ, this one is the hollow tube. ಅಂದ್ರೆ ಜಸ್ಟ್ ಲೈಕ್ ಒಂದು ಪೈಪ್ ಇದ್ದಂಗೆ ಇದೆ. ಅರ್ಥ ಆಯ್ತಾ? ಸೊ ಇದ್ರ ಲೆಂತ್ ಎಷ್ಟಿದೆ? 5 ಮೀಟರ್ ಇದೆ. ಡಯಾಮೀಟರು ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಇದೆ 10 ಸೆಂಟಿಮೀಟರ್ ಇದೆ. ಥಿಕ್ನೆಸ್ ಎಷ್ಟಿದೆ? ಥಿಕ್ನೆಸ್ ಅಂದ್ರೆ ಈ ರೀತಿ. ಓಕೆ, ಸೊ ಥಿಕ್ನೆಸ್ ಎಷ್ಟಿದೆ? 5 mm. Okay, so resistance equal to resistivity length divided by area. So ಇಲ್ಲಿ ಲೆಂತ್ ಇದೆ, ಬಟ್ ಏರಿಯಾ ಏನಾಗತ್ತೆ? ಪೈ ಆರ್ ಸ್ಕ್ವೇರ್ ಆಗತ್ತೆ. ಇದು ಸಾಲಿಡ್ ಇದ್ರೆ ಇದನ್ನ ರೇಡಿಯಸ್ ಅಂತ ತಗೋಬಹುದಾಗಿತ್ತು. ಈಗ ನಾವೇನ್ ಮಾಡಬೇಕಾಗತ್ತೆ? ಪೈ ಆರ್ ಸ್ಕ್ವೇರ್ ದಲ್ಲಿ ರೇಡಿಯಸ್ ಆಫ್ ಔಟರ್ ರೇಡಿಯಸ್, ಇನ್ನರ್ ರೇಡಿಯಸ್. ಅರ್ಥ ಆಯ್ತಾ? ಸೊ ಜಸ್ಟ್ ಇದೊಂದು ಸರ್ಕಲ್ ಅಂತ ತಿಳ್ಕೊಳ್ಳಿ. ಜಸ್ಟ್ ನೋಡಿ, ಇದ್ರೊಳಗಡೆ ನಮಗೆ ಬೇಕಾಗಿದ್ದು ಓನ್ಲಿ ದಿಸ್ ಮಚ್ ಏರಿಯಾ. ಲೆಸ್ ಮಾಡೋದು. ಈ ಏರಿಯಾ ಏನಾಗತ್ತೆ? ಪೈ ಆರ್ 1 ಸ್ಕ್ವೇರ್. ಈ ಈ ಸರ್ಕಲ್, ಔಟರ್ ಸರ್ಕಲ್ ಏರಿಯಾ ಏನಾಗತ್ತೆ? ಪೈ ಆರ್ 2 ಸ್ಕ್ವೇರ್. ಹಾಗಾದ್ರೆ ಓನ್ಲಿ ದ ಏರಿಯಾ ಆಫ್ ದಿಸ್ ಪೋರ್ಷನ್ ಈಸ್ ಸೊ ದಿಸ್ A2 ಮೈನಸ್ A1 ಅಂದ್ರೆ ಈ ಏರಿಯಾದಲ್ಲಿ ಈ ಏರಿಯಾನ ಮೈನಸ್ ಮಾಡಬೇಕು. ಹಾಗಾದ್ರೆ ಈಗ ಇದು ರೇಡಿಯಸ್ R2. ರೇಡಿಯಸ್ R2 ಎಷ್ಟಾಗ್ತಾ ಇದೆ ಇಲ್ಲಿ? ಜಸ್ಟ್ ನೋಡಿ, ರೇಡಿಯಸ್ R2 5 ಸೆಂಟಿಮೀಟರ್ ಆಗತ್ತೆನಾ? ಓಕೆ, ಹಾಗಾದ್ರೆ ರೇಡಿಯಸ್ ಆಫ್ ದ ಇನ್ನರ್ ಒನ್ ಈಸ್ ಅದಕ್ಕಿಂತನೂ 5 mm ಕಡಿಮೆ. 5 mm ಅಂದ್ರೆ 0.5 ಸೆಂಟಿಮೀಟರ್. ಸೊ ಇಟ್ ಮೀನ್ಸ್ 4.5 ಸೆಂಟಿಮೀಟರ್. ಸೊ ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 10⁻⁸ ಲೆಂತ್ ಎಷ್ಟಿದೆ? 5 ಮೀಟರ್ ಇದೆ. ಓಕೆ, ಪೈ ಹಾಗೆ ಬರೆಯೋಣ. ಓಕೆ, ಈಗ ನೋಡಿ, ಒಂದು 5 ಸೆಂಟಿಮೀಟರ್ ಇದೆ, ಇನ್ನೊಂದು 4.5 ಸೆಂಟಿಮೀಟರ್ ಇದೆ. ಸ್ಕ್ವೇರ್ ಇಟ್. ಸೊ ಸೆಂಟಿಮೀಟರ್ ಅನ್ನ 5 × 10⁻² ಮೀಟರ್ ಅಂತ ಹೆಂಗ್ ಬರೀತಿರಲ್ಲ, ಸೊ ಇದನ್ನ ಸ್ಕ್ವೇರ್ ಮಾಡೋದ್ರಿಂದ ಇಟ್ ಬಿಕಮ್ಸ್ 10⁻⁴. that will comes in. ಈಗ ಜಸ್ಟ್ ನೋಡಿ, ಇದು 1.7 × 5 × 10⁻⁸ ಡಿವೈಡೆಡ್ ಬೈ ಪೈ. ಓಕೆ, ಇಲ್ಲಿ 4.5 A² - B² ಅಂತ ನೀವು ತಿಳ್ಕೊಂಡ್ಬಿಟ್ರೆ ಏನಾಗತ್ತೆ? ಇದು 9.5. ಆಮೇಲೆ ಇದೇನಾಗತ್ತೆ? 0.5. 4 ಆಸ್ ಯೂಶುವಲ್. 10⁻⁴ ಯಾಕೆ ಬಂತು ಗೊತ್ತಾಯ್ತಲ್ಲ? ಸೊ ಇದು 5 × 10⁻² ಸ್ಕ್ವೇರ್ ಬರುತ್ತೆ.
4.5 into 10 raised to minus 2 ಸ್ಕ್ವೇರ್ ಆಗುತ್ತೆ. ಸೊ ಮೈನಸ್ 2 10 to the power minus 2 ಸ್ಕ್ವೇರ್ ಮೈನಸ್ 4 ಆಗುತ್ತೆ. ಎರಡು ಒಳಗಡೆ ಇರೋದ್ರಿಂದ ಕಾಮನ್ ಆಗಿ ಬರ್ಕೊಂಡೇವೆ ಅಷ್ಟೇ. ಸರಿ. ಸೊ ಇದು 0.5 ಇದೆ. ಸೊ ಇದು 5 ಇದು ಕಟ್ ಮಾಡ್ಕೊಳ್ಳೋಣ. ಸೊ ಏನಾಗತ್ತೆ ಇದು 5 ಕಟ್ ಮಾಡಿದ್ರೆ ಇದು -1 ಇಟ್ಟು -1 ಯಾಕಂದ್ರೆ 0.5 ಇದೆಯಲ್ಲ, ಇದು -1 ಅಂತ ನೀವು ಟ್ರೀಟ್ ಮಾಡಿದ್ರ 10 to the power ಏನಾಗತ್ತೆ ಇದು. ಸೊ ಇಟ್ ಬಿಕಮ್ಸ್ 10 to the power -5. ಮೇಲ್ಗಡೆ ತಗೊಂಡಾಗ +5 ಅಂದ್ರೆ ಇಲ್ಲಿ ಏನು ಉಳಿಯುತ್ತೆ, ಇದನ್ನ ಹೆಂಗ್ ಸಿಂಪ್ಲಿಫಿಕೇಶನ್ ಮಾಡೋದು ನೋಡೋಣ. ಇದು 1.7 ಪೈ ಅಂತ ಬರೆಯೋಣ. ಇಲ್ಲಿ 10 raised to -3 ಇದೆ. ಯಾಕಂದ್ರೆ ಕ್ಯಾಲ್ಕುಲೇಟರ್ ಇಲ್ಲದೆ ನಿಮ್ಗೆ ಅನ್ಸ್ಬೋದು ಇದನ್ನ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗತ್ತಪ್ಪ ಅಂತ. ಸೊ ಪೈ ಸ್ಕ್ವೇರ್ ಎರಡು ಕಡೆ ಪೈಲೆ ಮಲ್ಟಿಪ್ಲೈ ಮಾಡಿದ್ದೀನಿ. ಇದು 9.5 ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, 9.5. ಓಕೆ, ಈಗ ಜಸ್ಟ್ ನೋಡಿ, ಇದು ಪೈ ಸ್ಕ್ವೇರ್ ಮೀನ್ಸ್ ನಿಯರ್ಲಿ 10, ಇದು 10, 100 ಅಂತ -5. ಓಕೆ, ಸೊ ಎಲ್ಲ ಆಪ್ಷನ್ದಲ್ಲಿ 10 raised to -5 ಇದ್ದೇ ಇದೆ. ಈಗ ನಮಗೆ ಏನ್ ಬೇಕಾಗಿದೆ, 1.7 ಇಂಟು 1.7 ಇಂಟು ಪೈ. 1.7 ಇಂಟು ಪೈ, ಇಲ್ಲಿ ನೋಡಿ 1.7 ಇಂಟು ಪೈ ಅಂದ್ರೆ ಎಷ್ಟು, 3.14. ಓಕೆ, ಇದು ಹೆಚ್ಚು ಕಡಿಮೆ 3 ಅಂತ ತಿಳ್ಕೊಳ್ಳೋಣ, ಇದು ಹೆಚ್ಚು ಕಡಿಮೆ 2 ಅಂತ ತಿಳ್ಕೊಳ್ಳೋಣ. 3 ಇಂಟು 2 6 ಆಗತ್ತೆ, ಬಟ್ ಸ್ವಲ್ಪ ಕಡಿಮೆ ಆಗತ್ತೆ. If a copper wire is stretched to make resistivity length by area. ಹಾಗಾದ್ರೆ what it means, resistance is directly proportional to square of the length. ಓಕೆ, ಲೆಂತ್ ಸ್ಕ್ವೇರ್ ಗೆ ಪ್ರಪೋರ್ಷನಲ್ ಇದೆ. ಹಾಗಾದ್ರೆ ಈಗ ನಾವು ಇಲ್ಲಿ ಸರಿ, because it is L square, it is constant. Rho
ಮತ್ತು ಇದು ವಾಲ್ಯೂಮ್ ಇದು ಕಾನ್ಸ್ಟೆಂಟ್. ಓಕೆ, ಇಟ್ ಇಸ್ ನಾಟ್ ಚೇಂಜಿಂಗ್, ಓನ್ಲಿ ಆಸ್ ಎಲ್ ಚೇಂಜಸ್ ಆರ್ ಚೇಂಜಸ್. ಸೊ ಹಾಗಾದ್ರೆ ಇದು ಎಷ್ಟು ಚೇಂಜ್ ಆಗ್ತಾ ಇದೆ? 0.1%. ಸೊ 0.2% ಏನಾಗುತ್ತೆ ಆನ್ಸರ್? 0.2% ಆಗುತ್ತೆ. ಸೊ ಹಾಗಾದ್ರೆ 0.2 ಅನ್ನೋದು ಕರೆಕ್ಟ್ ಆಪ್ಷನ್. ಅರ್ಥ ಆಯ್ತಾ? ಸರಿ, ದೆನ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇದು ಸೇಮ್ ಕ್ವಶನ್ ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿನೂ ಇದೆ. ಓಕೆ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ. ಸೊ the resistance of a material at any temperature, or for example you can say at temperature T1 is R1 is R0 1 plus alpha T1. okay, so ಹಾಗಾದ್ರೆ ಇಲ್ಲಿ ನಾವು ಬರಿಬಹುದು there are two different temperatures and two different resistances. So we can write R1 by R2 equal to 1 plus alpha T1 this one is temperature T1, it is given in Kelvin. So already ಗೊತ್ತಿದೆ 300 Kelvin ಅಂದ್ರೆ ಎಷ್ಟಾಗತ್ತೆ? 27 ಡಿಗ್ರಿ. ಓಕೆ, 27 ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತೆ. ಸೊ ರೆಸಿಸ್ಟೆನ್ಸ್ R1 1 ಓಮ್ ಇದೆ. ಓಕೆ, ರೆಸಿಸ್ಟೆನ್ಸ್ R1 1 ಓಮ್ ಇದೆ. R2 2 ಓಮ್ ಆಗಬೇಕಾದ್ರೆ ಸೊ ವಾಟ್ ಇಸ್ ದ ಟೆಂಪರೇಚರ್? T2 ಅಂತ ಕೇಳ್ಯಾರ ಅಷ್ಟೇ. ಹಾಗಾದ್ರೆ ಇಲ್ಲಿ ನಾವು ಬರೆಯೋಣ, ಇದು 1/2 1 ಪ್ಲಸ್ 27 ಅಲ್ಫಾ, ಬಿಕಾಸ್ T1 ವ್ಯಾಲ್ಯೂ ಹಾಕೋಣ, ಅಲ್ಫಾ ಆಮೇಲೆ ಹಾಕೋಣ, ಏನು ಪ್ರಾಬ್ಲಮ್ ಇಲ್ಲ. 1 ಪ್ಲಸ್ ಅಲ್ಫಾ T2. ಓಕೆ, ಈಗ ಜಸ್ಟ್ ನೋಡಿ, ಒನ್ ಪ್ಲಸ್ alpha T2 equal to 2 times 54 alpha. ಓಕೆ, 2 times 54 alpha. ಇದು 2 ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಸರಿನಾ? ಈಗ ಏನಾಗ್ತಾ ಇದೆ ನೋಡಿ, ಇಲ್ಲಿ ನಾವು ಇದನ್ನು ಈ ಕಡೆ ತಗೊಳ್ಳೋಣ. ಅಲ್ಫಾ ಬ್ರಾಕೆಟ್ T2 minus 54 alpha minus alpha bracket, because ಇಲ್ಲಿ ಒಂದು alpha T2 ಇದೆ, ಇಲ್ಲಿ 54 alpha ಇದೆ. ಇದನ್ನ ಈ ಕಡೆ ತಗೊಳ್ಳೋಣ. ಇದನ್ನ 2 minus 1 is 1. ಅರ್ಥ ಆಯ್ತಾ? ಸೊ ಹಾಗಾದ್ರೆ T2 minus 54 1 upon alpha. Alpha value is given as 0.00125. okay, so ಏನಾಗತ್ತೆ ಇದು? T2 minus 54 equal to, ಇಲ್ಲಿ ನೋಡಿ 1 2, ಓಕೆ 2 ಅಂತ ನೀವು ಟ್ರೀಟ್ ಮಾಡಿದ್ರಿ ಅಂದ್ರೆ ಇದು 100 ಆಗತ್ತೆ, ಡಿವೈಡೆಡ್ ಬೈ 0.125 ಅಂತ ಬರಿಬೋದಾ? ಸೊ ಜಸ್ಟ್ ಇಟ್ ಈಸ್ 1 upon 8. ಸೊ ಹಾಗಾದ್ರೆ ಏನಾಗತ್ತೆ? ಇದು 800 ಆಗತ್ತೆ. ಸೊ ಹಾಗಾದ್ರೆ T2 ಎಷ್ಟಾಗತ್ತೆ? 854 ಆಗತ್ತೆ. ಇಟ್ ಇಸ್ ಇನ್ ಡಿಗ್ರಿ ಸೆಂಟಿಗ್ರೇಡ್. ಓಕೆ, ಇಟ್ ಇಸ್ ಇನ್ ಡಿಗ್ರಿ ಸೆಂಟಿಗ್ರೇಡ್. ಸೊ ನಿಮ್ಗೆ ಟೆಂಪರೇಚರ್ ಕೆಲ್ವಿನ್ ಸ್ಕೇಲ್ದಲ್ಲೇ ಬೇಕಾದಾಗ 854 ಪ್ಲಸ್ 27 ಮಾಡೋಣ, 273 ಮಾಡೋಣ.
ಸೊ ಏನಾಗತ್ತೆ, ಇದು 7 ಆಗತ್ತೆ, ಇದು 2, ಓಕೆ 12 ಅಂದರೆ 2, ಇದು 10 + 1 11, ಇದು ಕೆಲ್ವಿನ್. ಓಕೆ ಸೊ 11 27 ಕೆಲ್ವಿನ್. ಓಕೆ ಇದು ಆಗುತ್ತೆ. ದಿಸ್ ಒನ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ಸರಿನಾ? ಓಕೆ ಸೊ ಈ ರೀತಿ ಮಾಡಬೇಕಾಗಪ್ಪ. ಎಷ್ಟು ನೀವು ಈ ರೆಸಿಸ್ಟಿವಿಟಿ ಮತ್ತು ರೆಸಿಸ್ಟೆನ್ಸ್ ಮತ್ತು ಟೆಂಪರೇಚರ್ ಕೊಯಿಫಿಷಿಯಂಟ್ ಮೇಲ್ಗಡೆ ಎಸ್ಪೆಷಲಿ ಈ ಕ್ವಶನ್ಸ್ಗೆ ಬಹಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಅಲ್ಲಿ ಕ್ವಶನ್ ಅಥವಾ ಫಾರ್ಮುಲಾ ಯಾವ ರೀತಿ ಇದೆ ಟೆಕ್ಸ್ಟ್ ಬುಕ್ ದಲ್ಲಿ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, R = R0 ಅಥವಾ RT = R ಬ್ರಾಕೆಟ್ 1 + alpha ಕ್ಯಾಪಿಟಲ್ T - T0 ಈ ರೀತಿ ಇದೆ. ಅದ್ರ ಬಗ್ಗೆ ಎಲ್ಲ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಟೆಂಪರೇಚರ್ ಡಿಫರೆನ್ಸ್ ಅಂತ ಬಂದಾಗ ಅದು ಡಿಗ್ರಿ ಸೆಂಟಿಗ್ರೇಡ್ ಇರಲಿ ಕೆಲ್ವಿನ್ ಸ್ಕೇಲ್ ಇರಲಿ ಒಂದೇ ನಂಬರ್ ಬರುತ್ತೆ. ಓಕೆ, ಇಫ್ ದ ಟೆಂಪರೇಚರ್ ಡಿಫರೆನ್ಸ್ ಇಸ್ 2 ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ ಟೆಂಪರೇಚರ್ ಡಿಫರೆನ್ಸ್ ಇನ್ ಕೆಲ್ವಿನ್ ಸ್ಕೇಲ್ ಇಸ್ ಆಲ್ಸೋ 2 ಕೆಲ್ವಿನ್. ಅಲ್ಲಿ 273 ಅನ್ನ ಆಡ್ ಮಾಡಬಾರ್ದು. ಗೊತ್ತಾಯ್ತಲ್ಲ? ಸೊ ಏನಾಗಿರುತ್ತೆ, ಇದು ಡಿಗ್ರಿ ಇದೆಪ್ಪ ನಾವು ಕೆಲ್ವಿನ್ ಮಾಡ್ಬೇಕಂತ ಹೇಳಿ ನಾವು 273 ಆಡ್ ಮಾಡೇ ಬಿಡ್ತೀವಿ. ಆ ರೀತಿ ಆಗ್ಬಾರ್ದು. ಹೌದಾ? ಸೊ ಅದನ್ನೊಂದು ನೀವು ಕೇರ್ ತಗೋಬೇಕಾಗತ್ತೆ. ಸರಿನಾ? ಓಕೆ, ಸೊ we can discuss the next questions in next class. Okay, thank you.